ವಿಶ್ಲೇಷಕರಾಗಿ, ಯಾಕೆಂದರೆ ಪಕ್ಷದಿಂದ ಹೊರತಾಗಿ ಒಂದು ಸ್ವಚ್ಛ ಪಕ್ಷ ಅಥವಾ ಒಂದು ರಾಜಕಾರಣ ಮಾಡಬೇಕು, ಆಡಳಿತ ಮಾಡಬೇಕು ಅಂತಂದರೆ ಇದೆಲ್ಲ ಬಿಟ್ಟುಬಿಡೋಣ. ಈ ನಂಬರ್ ಗೇಮ್ ಮಾಡಬೇಕಾದ್ರೆ ಮೈತ್ರಿ ಆಗಬೇಕು, ಅನುಕೂಲ ಸಿಂಧ ರಾಜಕಾರಣ ಅನ್ನುವಂಥದ್ದು. ಆದರೆ ಒಂದು ಪಕ್ಷಕ್ಕೆ ಒಂದು ಸಿದ್ಧಾಂತ ಅಂತಿರುತ್ತೆ. ಆ ಸಿದ್ಧಾಂತದ ಬುನಾದಿ ಮೇಲೇ ಆ ಪಕ್ಷನ ಕಟ್ಕೊಂಡು ಹೋಗಬೇಕು. ಜನ ಹಾಗೇನೆ ಅದನ್ನು ಸ್ವೀಕಾರ ಮಾಡ್ತಾರೆ, ಆ ಸಿದ್ಧಾಂತಿ ಆಗಿದ್ದರೆ ಪಕ್ಷ ಮಾತ್ರ. ಹೆಂಗೆ ಅಂತ ಈ ಬದಲಾಗ್ತಿರೋ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ನಿನ್ನೆ ಇವತ್ತು ನಮ್ಮ ಜೊತೆ ಇರ್ತಾರೆ, ನಿನ್ನೆ ನಾಳೆ ಇನ್ನೊಬ್ಬರು ಜೊತೆ ಇರ್ತಾರೆ ಅಂತಂದಾಗ ಪಕ್ಷಗಳು ಹೆಂಗೆ ಅದನ್ನು ನಂಬೋದಾದ್ರೆ ಹೆಂಗೆ ಜನ ಅಂತ ಸರ್. ರಾಜಕಾರಣ ಈ ಒಂದು ಕ್ಷೇತ್ರನೇ ವಿಷವರ್ತುಲ. ಅದು ನೀವು ಯಾರ ಮೇಲೆ ಭುಜದ ಮೇಲೆ ಕೈ ಇಡ್ತೀರಿ, ಇವತ್ತು ಫ್ರೆಂಡು, ನಾಳೆ ಬೆಳಿಗ್ಗೆ ಭುಜದಿಂದ ಕೈ ತೆಗೆದ್ರೆ ನಾಳೆ ನಿಮ್ಗೆ ದುಶ್ಮನ್. ಅದು ಯು ಕಾಂಟ್ ಎಕ್ಸ್ಪೆಕ್ಟ್ ಎನಿಬಡಿ ಫ್ರಮ್ ದಟ್ ಮ್ಯಾಟರ್ ದಟ್ ದೇ ಆರ್ ಮೈ ಫ್ರೆಂಡ್. ನಾವು ರಾಜಕೀಯದ ಸ್ನೇಹಿತರು ಅಂತ ಸೈದ್ಧಾಂತಿಕವಾಗಿ ಸಮಯ ಸಿಂಧು ಸಂಘ ಇದಿದೆಯಲ್ಲ, ಕ್ಯಾಂಪನ್ಶಿಪ್ ಇದೆಯಲ್ಲ, ಅದು ಡೇಂಜರ್ ಅಲ್ಲ. ಇಟ್ ಈಸ್ ಅ ಪವರ್ ಮಾಂಗ್. ಅಧಿಕಾರದ ಲಾಲಸೆ ಮತ್ತು ಪವರ್ ಮಾಂಗಲ್. ನಾನು ಅದ್ರಲ್ಲಿ ಎಷ್ಟು ಕಿತ್ಕೋಬಹುದು, ಎಷ್ಟು ಹೊಡಿಬಹುದು ಅಂತೇಳಿ ಈಗ ಏನು ಸಮೀಕರಣ ಮಾಡ್ಕೋತಿದ್ದಾರೆ, ಪಕ್ಷ ಸಮೀಕರಣ ಆಗ್ತಿದೆಯಲ್ಲ. ಈ ನೋಡಿ ಉದಾಹರಣೆ ಕೊಡ್ತೇನೆ. ಈಗ ಭಾರತೀಯ ಜನತಾ ಪಾರ್ಟಿಗೆ ಅಲ್ಲಿ ಮುಖ್ಯಮಂತ್ರಿ ಆಗಬೇಕು, ಅಲ್ಲಿ ಬೇರೆ ಪೋಸ್ಟ್ ತಗೋಬೇಕು ಅನ್ನತಕ್ಕಂಥ ಆಸಕ್ತಿ ಇಲ್ಲ ಅವ್ರಿಗೆ. ಯಾರಿಗೆ ಅವ್ರು ಬೇಕಾಗಿರೋದು ಏನು ಅಂತಂದ್ರೆ, ಅವರು ದೇ ವಾಂಟೆಡ್ ಟು ಸೇವ್ ದಿ ಸ್ಕಿನ್ ಇನ್ ಸೆಂಟ್ರಲ್. ನೀವು ಯಾರು ಬೇಕಾರಾಗಿ ನಮ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಯಾರು? ಭಾರತೀಯ ಜನತಾ ಪಾರ್ಟಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಏನ್ ಬರ್ತದೆ, ಇಲ್ಲಿ ಅಧಿಕಾರದಲ್ಲಿ ಇರಬೇಕು, ಅದಕ್ಕೆ ಏನ್ ಬೇಕು ನಾವು, ಅದಕ್ಕೆ ತಪ್ಪಿಲ್ಲ ಸರ್. ರಾಜನೀತಿಯಲ್ಲಿ ಹಿಂಗೆ ಇರಬೇಕು. ಈಗ ಮೂಲಭೂತ ಕಾಂಗ್ರೆಸ್ ಯಾವುದು ಸರ್? ಅವಾಗ ಮೂಲಭೂತ ಕಾಂಗ್ರೆಸ್ ಇದ್ದಿದೆ ಅವಾಗ. ಆ ಕಾಲಘಟ್ಟ ಶುರು ಆಯ್ತು. ನೆಹರು ಎರ, ಗಾಂಧಿ ಎರ, ಈ ತರ ಎಲ್ಲ ಶುರು ಆಯ್ತು. 1950 ಆದ್ಮೇಲೆ 47-50 ಆದ್ಮೇಲೆ ಒರಿಜಿನಲ್ ಕಾಂಗ್ರೆಸ್ ಎರ ಹೊಟ್ಟೋಯ್ತದು. ಇಟ್ ಇಸ್ ಎ ಡಿಫರೆಂಟ್ ಕಾಂಗ್ರೆಸ್ ಎರ. ನಾವು ಈಗ ಇದ್ರಲ್ಲಿ ಏನ್ ಅಪೇಕ್ಷೆ ಮಾಡ್ತೀನಿ? ನೀವು ಕೂಡ ಸಮೀಕರಣ ಮಾಡ್ಕೋತಾ ಇದ್ದೀರಲ್ವಾ? ನಿಮ್ಮಲ್ಲೂ ಕೂಡ ಗಠಬಂಧನ ಅನ್ನೋ ಪದ ಯಾಕೆ? ಗಠಬಂಧನ್ ಫೌಂಡರ್ ಮೆಂಬರ್ ಇವರು. ಡೆಲ್ಲಿ ಒಳಗೆ ಎಲೆಕ್ಷನ್ ಆಗ್ಬೇಕಾದ್ರೆ ಮಹಾಗಠಬಂಧನ್ ಅಂತಕ್ಕಂಥ ಹೊಸದೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಇವರು ಕೂಡ ಮೆಂಬರ್ ಆಗಿದ್ರು. ಅವಾಗ ನೀತಿ ಐತಿ, ಅವಾಗ ಆದರ್ಶ ಬರಲಿಲ್ವಾ? ಅವರು ಮೆಂಬರ್ ಆಗಿದ್ರು. ನಾವು ಬೆಳೆಯೋಕೆ ಅಷ್ಟಿನ್ನು ಗಟ್ಟಿ ಆಗಿರಲಿಲ್ಲ ಇಡೀ ದೇಶದಲ್ಲಿ. ಪ್ರಶ್ನೆ ಅದಲ್ಲ ಸರ್. ಪ್ರಶ್ನೆ ಹುಟ್ಟದ ಏನಂದ್ರೆ ನೈತಿಕತೆ ಅನೈತಿಕತೆ, ಮೈತ್ರಿ ಅಥವಾ ಅಪವಿತ್ರ ಮೈತ್ರಿ ಅಂತ ಅಷ್ಟೇ. ಅದ್ರ ಬಗ್ಗೆ ಮಾತುಕತೆ. ರಾಜನೀತಿ ಒಳಗೆ ರಾಜನೀತಿಗೆ ಅಂದ್ರೆ ಕೊಯ್ ಬುರಾ ಭಿ ನೀ, ಕೊಯ್ ಅಚ್ಚಾ ಭಿ ನೀ. ಶತ್ರು ಮಿತ್ರ ಆಗ್ತಾನೆ, ಮಿತ್ರ ಶತ್ರು ಆಗ್ಬಿಡ್ತಾನೆ. ಸಿಂಪಲ್. ಪವರ್ ಮಾಂಗರ್ಸ್. ಇಲ್ಲಿ ಏನ್ ಸಿಗುತ್ತೆ ಪವರು? ಈಗ ಇಲ್ಲಿ ಗೆಲ್ಲೋದು ಸೋಲೋದು ಬೇರೆ ವಿಷಯ. ಇಲ್ಲಿ ನೀವು ನಾನು ಕೇಳೋದೇನಂತಂದ್ರೆ, ಜನಗಳ ಅಭಿಪ್ರಾಯವನ್ನ, ಜನಗಳ ಸಮಸ್ಯೆ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದೇನು? ಅವ್ನ ವಯಸ್ಸಾಯ್ತು, ಮುದುಕಪ್ಪ ಹೋಗ್ಬಿಡ್ತಾನೆ. ಯಾರು ಪರ್ಮನೆಂಟ್ ಆಗಿರ್ತಾರೆ ಸರ್ ಈ ಜಗತ್ತಿನಲ್ಲಿ?